ಕೂಲಿಯರು ಯಾರು ಸಿಗಲಿಲ್ಲಮ್ಮ ಇವತ್ತು. ಇವತ್ತು ಯಾರನ ಇದ್ದಿದ್ರೆ ಸಾಕಾಯ್ತು, ನನ್ನ ಜೊತೆಗೆ ಯಾರನ್ನ ಒಬ್ರು ಬಂದಿದ್ರೆ ಸಾಕಾಯ್ತತ್ತ. ಹೋಗತ್ತ ಕರ್ ಸಾಕಾತ. ಎಲ್ಲ ನಾಳೆಗೆ ಬಚ್ಚಿವಿ ಅಂತ ಹೇಳ್ತಾರೆ. ನಾನೇ ಬತ್ತೀನಿ ಬಿಡತ್ತ. ಪಾಪನ ನೋಡ್ಕೊಂಬತ್ತೆ ಅದಕ್ಕೆ ನಾನೇ ಬತ್ತೀನಿ. ಬ್ಯಾಡ ಸುಮ್ಕಿರವ, ಅಕ್ಕನ ಕೈಲೇ ಊಟನು ಹುಡುಗನ ಎತ್ತಕ್ಕಾಗಲ್ಲ. ಎಲ್ಲ ಸಮಸ ಆಮೇಲೆ ಊಟ ಅವ್ರಿಗೆ ಬೇರೆ ಅಪರೂಪಕ್ಕೆ ಆಗ್ತೈತತ್ತ. ಅವನು ಸುಮ್ಕಿರಲ್ಲ, ತೀಡ್ಕೆ ಮಾಡ್ತಾನೆ. ಇವಾಗ ಬೇರೆ ಒಂದು ಇಟ್ಟು ಎಳಿತಾನಲ್ಲ, ಸುಮ್ಕಿರಲ್ಲ, ತೀಡ್ಕೆ ಮಾಡ್ತಾನೆ. ಏನು ಬೇಡ ಸುಮ್ಕಿರು, ನಾಳಿಕೆ ಬರ್ಲಿ ಹೇಳತ್ತ. ನಾನು ಇವತ್ತು ಆಗವಟ್ಟು ಮಾಡ್ಕೊಂತೀನಿ. ಏನಾನ ಟಾಗ್ರು ಬಂದ್ರೆ ಟಾಗ್ರನ್ನ ಕೇಳ್ತೀನಿ, ಬಾರಲ್ಲ ಕೂಲಿ ಕೊಡ್ತೀನಿ ಇವತ್ತು ಅಂತೇಳಿ. ಅದೆಲ್ಲ ಅವ್ನು ಏನಾನ ಬಂದರೆ ಕೇಳೋಣ ಅಂತ. ಯಾರನೋ ರಾಜಕರ್ನ ಕಂಡ್ರೆ ಹೊಟ್ಟೆ ಉರಿ ಎಲ್ಲ ಭಾಗ್ಯಮ್ಮ. ಅದಕ್ಕೆ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಒಡವೆ ಎಲ್ಲ ಹಾಕೊಂಡಿದ್ದು ನೋಡಿ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಬಾ ಹೊಟ್ಟೆ ಉರಿ ಜನ ಅವ್ರಿಗೆ. ಯಾಕಂದರೆ 1 ಕೋಟಿ ರೂಪಾಯಿ ಹೊಲ ಮಾರ್ಬಿಟ್ರಲ್ಲ, ಅದಕ್ಕೆ ಹೊಟ್ಟೆ ಊರಿಗೆ ಆ ರೀತಿ ಮಾಡಿರೋದು. ಪಾಪ ಬೇಜಾರಾಗುತ್ತಪ್ಪ ನೆನೆಸ್ಕೊಂಡ್ರೆ. ಅದೇನೋ ಕಣಕ ಒಂದು ಗೊತ್ತಿಲ್ಲ. ಅದು ಏನು ಕಿಡ್ನಾಪ್ ಮಾಡಿವ್ರ, ಏನು ಅವಳೆ ಓದ್ಕೊಂಡು ಓಡಾಗ್ಯವಳ ಒಂದು ಗೊತ್ತಿಲ್ಲ. ಇಲ್ಲೇ ಹೇಳೋ ಭಾಗ್ಯಮ್ಮ, ಯಾರೋ ಹೊಟ್ಟೆ ಉರಿ ಜನ ಇರ್ತಾರಲ್ಲ, ಅವ್ರಿಗೆ ಆಗದೆ ಇಲ್ದ ಅಂಥವ್ರು ಯಾರಾದರೂ ಮಾಡಿಸಿರ್ತಾರೆ. ಅವರು ನಮಗಿನ್ನ ಮುಂದೆ ಹೋಗ್ಬಿಡ್ತಾರಲ್ಲ ಅನ್ನೋದೊಂದು ಹೊಟ್ಟೆ ಕಿಚ್ಚಿಗೆ ಆ ರೀತಿ ಹೇಳ್ಕೊಟ್ಟು ಏನಾದರೂ ಮಾಡಿಸಿರ್ತಾರೆ ಕಿತಾಪತಿನ. ಜನ ಎಂಥವ್ರು ಇರ್ತಾರೆ ಅಂದರೆ ನಿಜವಾಗ್ಲೂ ಹೊಟ್ಟೆ ಉರ್ಕೊಳ್ಳೋ ಅಂಥ ಜನ ಇರೋದು ಜಾಸ್ತಿ. ಬೇರೆ ಯಾರು ಅಲ್ಲ, ಅಣ್ಣ ತಮ್ಮಗಳೇ ಹೊಟ್ಟೆ ಉರ್ಕೊಳ್ಳೋದು. ಅಂಥವ್ರೇ ಮಾಡೋದು, ಇನ್ಯಾರೂ ಅಲ್ಲ. ಯಾರು ಮಾಡ್ಯಾರಮ್ಮ? ನಮಗೆ ನೋಡಿಲ್ಲದ ಸುಮ್ಮನೆ ಮಾತಾಡಬಾರ್ದು. ಯಾಕೆ ಯಾರು ಏನೇನು ಮಾಡ್ಯಾರೋ ಏನೋ ದೇವ್ರು ಬಿಡತ್ತ, ಪರಮಾತ್ಮ ನೋಡ್ಕೊಂತಾನೆ. ಒಬ್ರಿಗೆ ನ್ಯಾಯ ಮಾಡಿದ್ದು ಯಾವತ್ತೂ ಉದ್ಧಾರ ಆಗಲ್ಲ. ಅವ್ರು ಮಾಡಿರೋದವ್ರು ಅನುಭವಿಸ್ತಾರೆ. ಬಿಡಕ್ಕ, ಯಾಕೆ ಮಾತಾಡಿ ಪಾಪ ಕಟ್ಕಮ್ಮನ ಹಿಂಗೆ ಮಾಡಬಾರ್ದು. ಅವ್ರಿಗೇನು ಇದೇನು ಶಾಶ್ವತ ಅಲ್ಲ. ಅವ್ರಿಗೂ ಒಂದಲ್ಲ ಒಂದಿನ ದೇವ್ರು ತೋರಿಸ್ತಾನೆ. ಒಂದಲ್ಲ ಒಂದಿನ ಅವರು ಎಂಥದ್ದು ಅನುಭವಿಸೋ ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಇವತ್ತು ಅವರಿಗೆ ನಾಳೆ ಇನ್ನೊಂದು ದಿವಸ ಅವ್ರಿಗೆ ಬರುತ್ತೆ. ಇವತ್ತು ಅವ್ರಿಗಾದ್ರೆ ನಾಳೆ ಅವ್ರಿಗೆ ಬರುತ್ತೆ. ಅಷ್ಟೇ. ಒಂದು ದಿವಸ ತಪ್ಪಿದ್ರೆ ಇನ್ನೊಂದು ದಿವಸ ಅನುಭವಿಸ್ಲೇಬೇಕು. ಯಾರೇ ಆಗಲಿ ಬಂದೇ ಬರುತ್ತೆ. ನೋಡ್ತಾ ಇರಬೇಕಿದ್ರೆ ನಾಯಿಗಳೆಲ್ಲ ಬಗ್ಳ್ಕೊಂಡ್ರೆ ಏನು ನಮಗೇನೇನು ಆಗಲ್ಲ. ಮೇಲೆ ದೇವ್ರು ಇದೆ, ದೇವ್ರು ನೋಡ್ಕೊಂತಾನೆ. ಯಾವ ನಾಯಿಗಳು ಬಗ್ಳ್ಕೊಂತವೆ ಅಂತ ಹೇಳಿ ನಾ ತಲೆ ಕೆಡಿಸ್ಕೊಬಾರ್ದು. ನಡಿಯಪ್ಪ. ನಾಯಿ ಹಂಗೇನೆ ಬಗ್ಳ್ಕೊಂತ ಇರ್ತವೆ. ನಮ್ಮ ಕೆರೆಗಳ 1-2 ಬೀದಿ ನಾಯಿಗಳು ಇದ್ದಾವೆ, ಅವು ಬಗ್ಳ್ಕೊಂತ ಇರ್ತವೆ. ನಡಿ, ಅವು ಬಗ್ಳ್ಕೊಂಡ್ರೇನು ನಮಗೇನು ಏನೂ ಆಗಲ್ಲ. ನಡಿ ಪಾಪ. ಅವ್ರು ನೋಡ್ಕೊಂಡ್ರೆ ಯಾರಿಗೂ ಏನು ಒಳ್ಳೇದಾಗಲ್ಲ ಕಣ. ಪಾಪ ಅವರು ಎಷ್ಟು ಒಳ್ಳೆ ಮನುಷ್ಯರು. ಅಂಥವ್ರಿಗೆ ಈ ರೀತಿ ಆಗಬಾರ್ದು. ಬಾ, ಅವ್ರು ಮಾಡಿರೋ ಕರ್ಮ ಅವ್ರು ಅನುಭವಿಸ್ತಾರೆ. ಏನು ನೋಡಿ ಹೆಂಗೆ ಮಾತಾಡ್ತಾಳೆ. ನಾವು ನಿನ್ಕೊಂಡಿರೋದು ನೋಡಿ ನಮ್ಮನ್ನೇ ಮಾತಾಡ್ತಾಳಲ್ವಿ. ಇವ್ರಿಗೆ ಹಿಂಗೆ ಆಗೈತೆ ಅಂತ ಹೇಳಿ ಇವರೇ ಮಾಡ್ಯವ್ರೇನೋ ಅಮ್ಮಂಗೆ ಮಾತಾಡ್ತಾ ಇದ್ದಾಳೆ ನೋಡು. ಎಮ್ಗೆ ಯಾಕೆ ಬೇಕು ಈ ಸೌಕಾತಿಗೆ? ಸುಮ್ಮನಿರ್ಬೇಕು ತಾನೆ. ಬಾ, ಅದೊಂದು ನಾಯಿ. ಅದ್ರ ಸವಾಸ ಏನು, ಅದು ನಾಯಿ ಎಂಬುದು ಗೊತ್ತಿದ್ರು ಕೊಟ್ಟು ಅದ್ರ ಸವಾಸ ಹೋಗ್ಬಾರ್ದು. ಅದಕ್ಕೆ ಹೆಂಗನ ಮಾತಾಡ್ಕೊಂಬ್ಲಿ, ನಮ್ಮ ಪಾಡಿಗೆ ನಾವು ಇರೋದು. ನಡಿ ಮಾತಾಡ್ಕೊಂಬ್ಲೇಳ. ಏನು ನಿಮ್ಮ ಅಣ್ಣ ಇಲ್ಲಿಗೆ ಮೋಸ ಮಾಡ್ದಾರು ಯಾರೋ ಏನು? ನಮ್ಮನ್ನ ಬೈಕೊಂಡ್ರಿ ನಾವೇನೇನು ಹಂಗೆ ಮಾಡೋ ಅಂತಾರಲ್ಲ. ದೇವ್ರ ಇದೆ ಅಂತಾಗ ಮನುಷ್ಯರು ಕೆಡಿಸಿದ್ರೆ ಎಷ್ಟೊತ್ತು ಕೆಡಿಸ್ತಾರೆ. ದೇವ್ರ ಇದೆ ಅಂತ ದೇವರು ನೋಡ್ತಾ ಇರ್ತಾನೆ. ಯಾರಿಗೇನು ಮಾಡಬೇಕು, ಯಾರಿಗೇನು ಕೊಡಬೇಕು ಅಂತ ಅವನಿಗೆ ಗೊತ್ತಿರುತ್ತೆ. ನಡಿ. ಅದು ಬಗ್ಲಿಕೊಂಡ್ರೆ ನಮಗೇನೇನು ಏನೂ ಆಗೋದಿಲ್ಲ. ಅದು ಕೆಲಸ ಇಲ್ಲ. ಇವಾಗ ಸೌಕಾತಿ ಆಗೋಳೆ, ಏನು ಕೆಲಸ ಇಲ್ಲ, ಏನಿಲ್ಲ. ಅವ್ರು ತುಂಬ ಓಡಾಡ್ಕೊಂಡು ಆಗ ಅಂತ ಮಾತಾಡ್ತಾಳೆ. ಏನಾನ ಮಾಡ್ಕೊಂಡು ಹಾಳಾಗೋಗ್ಲೇಳು. ನಡಿ, ನಮ್ಗೆ ಯಾಕೆ? ಭಾರತ್, ತಲೆ ಕೆಡಿಸ್ಕೊಂಬಕ್ಕೋಬೇಡ. ಸುಮ್ಮನೆ ಬಿಟ್ಟಾಕಿ. ಇಂಥವರೆಲ್ಲ ಇದ್ದಾವೆ ಅಂತ ಹೇಳಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನೆ ಬಾ. ನಾನು ಅಲ್ಲೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೀವು ಯಾವಾಗಲೂ ಕಾಲು ಕೆರ್ಕೊಂಡು ಜಾಗ್ಲಕ್ಕೆ ಬರ್ತಾವೆ ಅಂತ ಹೇಳಿ ನಾನು ಅಲ್ಲೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಬಿಟ್ಟಾಗ ನನ್ನ ಕೆಲಸ ಏನೋ ನಾನೇನೋ ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ಆರಾಮಾಗಿರ್ತೀವಿ. ಹಂಗಿರೋದು ನೋಡ್ಕೋಬೇಕು ಅಷ್ಟೇನೆ. ಇವ್ರ ಸುಮ್ಮನೆ ಮಾತಾಡ್ತಾ ಹೋದರೆ ನಮಗೆ ತಲೆ ಕೆಟ್ಟೋಗುತ್ತೆ. ಬಾರಮ್ಮ ಬಾ, ನಾನು ಕಾಯ್ತಾ ಇದ್ದೆ. ಎಲ್ಲಿ ಹೋಗಿದ್ದೆ ನೀನು? ಎಲ್ಲೂ ಹೋಗಿರ್ಲಿಲ್ಲ, ಇಲ್ಲೇ ಸ್ವಲ್ಪ ಕೆಲಸ ಇತ್ತು. ಹಿಂಗೆ ಓಡಾಡ್ಕೊಂಬರೋಣ. ಇನ್ನು ಯಾರಿಗಾನ ಗೊತ್ತೇನೋ ಬೋರ್ ಪಾಯಿಂಟ್ ಮಾಡಿಸೋದು ಹಾಕ್ಸೋದು ಅದೆಲ್ಲ ನಿನ್ನ ಯಾರಿಗಾನ ಗೊತ್ತೇನೋ ಕೇಳ್ಕೊಂಬರೋಣ ಅಂತ ಹೊರಟಿದ್ದೆ ಕಿಟ್ಟುಮವ. ಯಾಕೆ, ಯಾವಾಗ ಬಂದ್ರಿ ನೀವು? ನಾನು ಆಗ್ಲೇನೆ ಬಂದೆ. ಬಂದು ನೋಡ್ತಿದ್ದೆ ಅತ್ತ ಹೋದೆ ಅಂತ ಮನೆ ಬಿಟ್ಟು ಬಂದೆ ಕಣಮ್ಮ. ಅದು ಸವಾಸನೆ ಬೇಡ ಅಂತೇಳಿ ನಾನು ಹೇಳ್ದಂಗೆ ಕೇಳ್ಬೇಕು, ಹಂಗೆ ಮಾಡ್ಕೊಂತೀನಿ. ಹೇಳ್ದಂಗೆ ಕೇಳ್ಕೊಂಡು ಯಪ್ಪ ಬಾರಪ್ಪ ನಾನು ನೀರು ಬಿಡ್ತೀನಿ ಅಂತ ಹೇಳಿ ನಿನಗೆ ಒಂದು ಬೋರ್ ಸಪ್ರೇಟ್ ನಿನಗೆ ಒಂದು ಮಾಡ್ಕೊಡ್ತೀನಮ್ಮ. ನಮ್ದೇನು ನಾನು ಅದಕ್ಕೆ ಹೇಳೈನಿ. ನಾನು ಬೋರ್ನಾಗೆ ಅವ್ರಿಗೆ ನೀರು ಬಿಡಲೇಬೇಕು ಅಂತ. ಬಿಡಲ್ಲ ಅಂತಂದ್ರೆ ಅದಕ್ಕೇನೆ ಮನೆ ಬಿಟ್ಟು ಬಂದೈನಿ. ಅವರು ನೋಡಿ ನಾನು ಹೇಳ್ದಂಗೆ ಕೇಳಬೇಕು, ಬಂದು ಅವರೇ ಕರ್ಕೊಂಡು ಹೋಗ್ತಾರೆ ನನ್ನ. ಅದಕ್ಕೇನೆ ನಾನು ನೋಡೋಣ ಅಂತೇಳಿ ಕಾಯ್ತಾ ಇದ್ದೀನಿ. 1-2 ದಿವಸ ನೋಡೋಣ. ಇಲ್ಲ ಅಂದರೆ ಗೊತ್ತಾಗುತ್ತೆ, ಅವರೇ ಬರ್ತಾರೆ ಎಲ್ಲಾನ. ನಾನು ಇಲ್ಲ ಅಂದರೆ ಮನೆಯಾಗ ಏನು ಅಂತ ಗೊತ್ತಾಗುತ್ತೆ ಇಲ್ಲ. ಅಯ್ಯೋ, ಏನು ಮಾಡ್ತಾರೆ ನೀವಿಲ್ಲ ಅಂತಂದರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಷ್ಟೇ. ನೀವಿಲ್ಲ ಅಂದರೆ ಅವ್ರೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವ್ರ ಕೆಲಸ ಏನಾದನ್ನು ನೋಡಿಕೊಂಡು ಆರಾಮಾಗಿರ್ತಾರೆ. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂತೀರಾ? ಸುಮ್ಮನೆ ಇರಬೇಕಾಗಿತ್ತು. ಯಾಕೆ ಮನೆ ಬಿಟ್ಟು ಬರೋಕ್ಕೆ ಹೋದ್ರಿ?
ಇಲ್ಲ ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕಣಮ್ಮ. ನಾನು ಇಲ್ಲ ಅಂದ್ರೆ ಒಟ್ಟು ಮಾಡಿಸ್ಲಿ ಗೊತ್ತಾಗುತ್ತೆ ಜವಾಬ್ದಾರಿಯಿಂದನ ಎಲ್ಲ ದುಡ್ಡು ಕಾಸಿನ್ನು ಎಲ್ಲ ಬೀಗ ಹಾಕ್ಯಂಬಂದಿನಿ. ಎಲ್ಲ ಬೀಗ ಹಾಕ್ಯಂಬಂದು ಎಲ್ಲ ಪ್ರತಿಯೊಂದು ಎಲ್ಲ ಅಯ್ಯನಿಸ್ಬೇಕು, ಅವಾಗ ಗೊತ್ತಾಗುತ್ತೆ. ಎಲ್ಲ ತೆಗ್ದು ಬೀರ್ನಾಗಳವೆಲ್ಲ ಬೀಗ ಹಾಕ್ಯಂಡು ಬಚ್ಚಿಕ್ ಬಂದಂಗೆ. ಎಲ್ಲ ಯಾತು ಸಿಗದಂಗೆ ದಿನ ಬೇಕಲ್ಲ ದುಡ್ಡು ಕಾಸು, ಹೊಲ್ದಾಗ ಯಾತನ ಕೂಲರ್ ಪುಲರ್ ಬಂದ್ರು ಕೊಡೋಕೆಲ್ಲ ದುಡ್ಡು ಕಾಸು ಎಲ್ಲ ಬೇಕಲ್ಲ. ಎಲ್ಲ ತೆಗ್ದು ಬೀಗ ಹಾಕ್ಯಂಬಂದಂಗೆ ಕಣಮ್ಮ. ಹೌದೇನು? ಅಲ್ಲ ಅವ್ನು ನಿಮ್ಮ ಸಣ್ಣ ಮಗ ಇದ್ದಾನಲ್ಲ, ಯಪ್ಪ 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 ಭಾರಿ ಇದ್ದಾನೆ ಹೇಳಪ್ಪ. ಅವನೇನಪ್ಪ ಸ್ವಾಮಿ, ಅಯ್ಯೋ ಒಳ್ಳೆ ಬುದ್ಧಿನೇ ಕಲಿಸಿಲ್ಲ ಅವ್ರಿಗೆ, ಎಂಥ ಬುದ್ಧಿ ಕಲಿಸಿದ್ರು ಏನೋ. ಆ ಸೊಸೆಯವರು ಅಷ್ಟೇ, ನಿಮ್ಗೇನು ಸ್ವಲ್ಪನೂ ಬೆಲೆ ಕೊಡೋದಿಲ್ಲ. ಸುಮ್ಮನಿರಿ, ಸ್ವಲ್ಪ ದಿನ ಚೆನ್ನಾಗಿ ಅಯ್ಯಂಬ್ಲಿ ಎಲ್ಲ ಮಾಡಲಿ, ಗೊತ್ತಾಗುತ್ತೆ. ನೀವೇನು ಹೊಲದ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ದಿನ ಸುಮ್ಮನಿದ್ದು ಬಿಡ್ರಿ. ಯಾಕೆ ಕಿಟ್ಟಣ, ಸಿಟ್ಟಾಗಿದೆಯಾ? ಬಿಟ್ಟು ಬಂದೆ ಕಣಮ್ಮ ಜಯಶ್ರೀ, ಒಂದೆರಡು ದಿನ ಚೆನ್ನಾಗಿ ಅಯ್ಯಂಬ್ಲಿ ಅಂತ ಹೇಳಿ. ಏನು ನಾನು ಹೇಳಿದ್ಕೆ ಏನು ಬೆಲೆ ಕೊಡೋದಿಲ್ಲ, ಯಾರು ಹೇಳಿದ್ದೇನು ಕೇಳೋದೇ ಇಲ್ಲ. ಅವ್ರದ್ದೇನು ನಡಿಬೇಕಾಗೈತಿ, ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ. ನನಗೆ ಮನೆಗೆ ಒಂದು ದಿವಸನೂ ಇರೋಣ ನೋಡೋಣ ಅಂತ ಹೇಳಿ ಮನೆ ಬಿಟ್ಟು ಬಂದುಬಿಟ್ಟೆ. ಗೊತ್ತಾಗ್ಲಿ ಅವ್ರಿಗೆ ನಾನು ಇಲ್ದಿದ್ರೆ ನನ್ನ ಬೆಲೆ ಏನು ಅಂತ ಗೊತ್ತಾಗ್ಲಿ ಅಂತ ಬಿಟ್ಟು ಬಂದ್ಬಿಟ್ಟೆ ಕಣಮ್ಮ. ಹೌದೇನು, ಮನೆ ಬಿಟ್ಟು ಬಂದೆ? ಅಯ್ಯೋ ಕಿಟ್ಟಣ, ಯಾಕೆ ಮನೆ ಬಿಟ್ಟು ಬರಕ್ಕೆ ಹೋದಿ? ಇವಾಗ ಎಲ್ಲಿರ್ತೀಯ ಒಟುನು? ಅಮ್ಮನೇನು ತಲೆ ಕೆಡಿಸ್ಕೊಂಬಲ್ಲ ಹೇಳಮ್ಮ, ಒಂದೆರಡು ದಿನ ಊಟಕ್ಕೆ ಇಡುತ್ತೆ. ನಾನಿಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಾಗುತ್ತಲ್ಲ, ಅವರೇ ಗೊತ್ತಾರ ನೋಡಿ ನಾನು ಮಸ್ಕೊಂಡು ಕರ್ಕೊಂಡು ಹಾಕಿ ಬಾರಪ್ಪ ಬಾರಪ್ಪ ಅಂತ ಹೇಳಿ ಅವಾಗ ನನ್ನ ಕೇಳ್ಕೊಂಡಿರ್ತಾರೆ. ಬಿಡೋ, ನಮ್ಮನೆಗೆ ಊಟ ಮಾಡ್ಕೊಂಡ್ರೆ ನಾವು ಊಟಕ್ಕೆ ಇಡೋಕ್ಕೇನೆ ಯಾರಿಗೆ ನಿಂದ ಮುಂದೆ ನೋಡೋದಿಲ್ಲ, ನಾವೆಲ್ಲ ನೋಡ್ಕೊಂತೀವಿ. ಸ್ವಲ್ಪ ದಿನ ಇರಲಿ ಹೇಳಿ ಸುಮ್ಮನಿರು, ಬುದ್ಧಿ ಕಲ್ಕೊಂತಾರೆ. ನೀವು ಅಣ್ಣನ ಮತ್ತೆ ಬೆಲೆನೇ ಇಲ್ಲ, ಹಂಗೆ ಮಾಡ್ತಾ ಇದ್ದಾರೆ. ಮನೆ ಯಜಮಾನನ ಮೇಲೆ ಸ್ವಲ್ಪ ಮನೆ ಯಜಮಾನ ಹೇಳ್ದಂಗೆ ಕೇಳಬೇಕು, ಏನೇ ಆಗಲಿ ಪ್ರತಿಯೊಂದರಲ್ಲೂ ಹಂಗೇನೆ. ಅಣ್ಣನಿಗೇನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಆ ರೀತಿ ಮಾಡ್ತಾ ಇದ್ದಾರೆ ಅಕ್ಕ. ಹಂಗೆ ಮತ್ತೆ ಯಪ್ಪ ಒಂದೆರಡು ದಿನ ಅಷ್ಟೇ. ಸೊಸೆಯರು ಮೊದಲು ಕಿಟ್ಟಣಿನ ಮಾತಾ ತೆಗಿತಿರ್ಲಿಲ್ಲ. ಹಂಗಿದ್ದಾರೆ ನೋಡಮ್ಮ, ಇವತ್ತು ಹೆಂಗಿದ್ದು ಮಾಡ್ತಾ ಇದ್ದಾರೆ. ಕಿಟ್ಟಣ ಕಿಟ್ಮಾಮ ಮಾಮ ಮಾಮ ಅಂತ ಹೇಳಿ ಮಾಮನ ಮಾತು ಮೀರ್ತಿರ್ಲಿಲ್ಲ. ಕಮಲಮ್ಮ ಆಗ್ತಿರ್ಲಿಲ್ಲ, ಕಮಲಮ್ಮ ನೋಡಿದ್ರೆ ಸಹಿಸ್ಕೊಂತಿರ್ಲಿಲ್ಲ. ಇವತ್ತು ಕಮಲಮ್ಮ ಒಳ್ಳೆ ಒಳ್ಳೆ ಕೆಟ್ಟನಾಗ ನೋಡಮ್ಮ ಹೆಂಗೆ. ಎತ್ಲ ಬೇಕಾದ್ರೂ ಚೇಂಜ್ ಆಗ್ತಾರೆ ಅತ್ತಿನ ಸೊಸೆಯರು ಇವರು ಅಂತಾರು. ಅವಾಗ ಕಮಲಮ್ಮನ ಕಂಡ್ರೆ ಸಹಿಸ್ಕೊಂತಾನೆ ಇರಲಿಲ್ಲ, ಹಂಗೆ ಕಮಲಮ್ಮನ ಮೇಲೆ ಉದ್ದಕ್ಕೆ ಹೋಗೋರು. ಹಂಗೆ ಹೋಗ್ತಾ ಇದ್ದರು ನೋಡಿ, ಇವಾಗ ಹಂಗೆ ಚೆನ್ನಾಗಿದ್ದಾರೆ. ಇವತ್ತು ನೋಡಿ ಕಿಟ್ಟಣ ಇನ್ನು ಬೇಡಲ್ ಮಾಡ್ಯಾವ್ರಿ. ಅವ್ರಿಗೆ ಈಗ ಗೊತ್ತಾಗಲ್ಲ ತಗ. ಇನ್ನು ಒಂದೆರಡು ದಿನ ಹೋಗ್ಲಿ, ಒಂದೆರಡು ದಿನ ಎಂದ ಕೈ ಅನ್ಬೇಕು. ನಾನು ಇಲ್ಲ ಅಂದ್ರೆ ಮನೆಗೆ ಏನೋ ಅಂತ ಗೊತ್ತಾಗ್ಬೇಕು. ನಾನು ಇಲ್ಲ ಅಂದ್ರೆ ಮನೆಗೆ 3 ಕಾಸಿನ ಬೆಲೆನೂ ಇರೋದಿಲ್ಲ, ಏನೂ ಬೆಲೆ ಇರೋದಿಲ್ಲ. ನಾನು ಇಲ್ಲ ಅಂದ್ರೆ ಗೊತ್ತಾಗುತ್ತೆ ಅವ್ರಿಗೆ, ಈಗ ಗೊತ್ತಾಗೋದಿಲ್ಲ. ಸುಮ್ಮನೆ ಟೆನ್ಷನ್ ತಗೋಬೇಡ್ರಿ, ಸುಮ್ಮನೆ ಒಂದೆರಡು ದಿವಸ ಇಲ್ಲೇ ಇದ್ದು ಬಿಡ್ರಿ. ಸುಮ್ಮನೆ ಟೆನ್ಷನ್ ತಗೋಕೆ ಹೋಗ್ಬೇಡ್ರಿ. ಯಾಕೆ, ನಾವೆಲ್ಲ ನೋಡ್ಕೊಂತೀವಿ. ನಾವೇನು ಯಪ್ಪ ಒಬ್ಬರು ನೋಡ್ಕೊಳಕ್ಕೆ ನಾವೇನು ಹಿಂದೆ ಮುಂದೆ ನೋಡೋದಿಲ್ಲಪ್ಪ. ಹೆಂಗೆ ನಾವು ಕೇಳಿ ಮಾಡೋದಿಲ್ಲಪ್ಪ ನಾವು. ಏನಪ್ಪ ನಿಮ್ಮ ಮನೇಲಿ ಅಷ್ಟೊಂದು ಇದು ಮಾಡ್ತಾರೆ. ಅಯ್ಯೋ ಒಂದಿಷ್ಟಿಷ್ಟಕ್ಕೂ ಲೆಕ್ಕ ಹಾಕೊಂಡು ಒಂದಿಷ್ಟಿಷ್ಟಕ್ಕೂ ಇದು ಮಾಡ್ತಾರಲ್ಲ, ಅವ್ರು ಎಂಥವ್ರಪ್ಪ, ಸೊಸೆಯರು ಆಗಲಿ ಮಕ್ಕಳಾಗಲಿ. ಅಯ್ಯೋ ನಿಮ್ಮ ಥರ ಅಲ್ಲ ಬಿಡ್ರಿ, ನಿಮ್ಮ ಥರ ದೊಡ್ಡ ಮನಸ್ಸಿಲ್ಲ ನಿಮ್ಮ ಮಕ್ಕಳಿಗೆ. ಕಿಟ್ಟಣ ಅಂತ ದೊಡ್ಡ ಬುದ್ಧಿ ದೊಡ್ಡ ಗುಣ ಇರೋದು. ಅವ್ರು ಸೊಸೆಯರು ತಗೋರು ಮಕ್ಳು ತಗೊಂತದ್ದಿಲ್ಲ. ಕಿಟ್ಟಣಯ್ಯ ಭಾಳ ಒಳ್ಳೆ ಅಂಶ. ನೋಡಿದ್ರಲ್ಲ ವೀಕ್ಷಕರೇ, ಸಾವುಕಾತಿ ಅವ್ರ ಮನೆಗೆ ಬಂದಿದ್ದೀನಿ. ಅವ್ರ ಬುದ್ಧಿ ಸರಿ ಇಲ್ಲ, ಒಂದೆರಡು ದಿನ ಬುದ್ಧಿ ಕಲ್ಕಂಬ್ಲಿ ಅಂತ ಬಿಟ್ಟು ನಾನು ಇವ್ರ ಮನೆಗೆ ಇರೋಣ ಅಂತ ಬಂದಿದ್ದೀನಿ. ಇನ್ನು ನೋಡ್ರಿ, ಇಲ್ಲೇ ಇರ್ತೀನಿ. ನಾನು ಇಲ್ಲ ಅಂದ್ರೆ ಮನೆಯಾಗ ಏನು ಅಂತ ಗೊತ್ತಾಗುತ್ತೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.